UPI ವಹಿವಾಟು ಹಿನ್ನೆಲೆಯಲ್ಲಿ ಈಗ ವಾಣಿಜ್ಯ ತೆರಿಗೆಗಳ ಇಲಾಖೆ ನೋಟಿಸನ್ನು ಕೊಡ್ತಾ ಇದೆ. ಅದು ಸಣ್ಣ ವ್ಯಾಪಾರಿ ಇರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಮನ್ ಕೂಡ ಇರ್ಬೋದು, ಅಥವಾ UPI ಪೇಮೆಂಟ್ ಯಾರು ವಾರ್ಷಿಕವಾಗಿ 40 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವಹಿವಾಟು ಮಾಡಿದರೆ ಅಥವಾ 20 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವಹಿವಾಟು ಮಾಡಿದರೆ ಅವ್ರ ಮೇಲೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಇದರಿಂದ ಕೆಲವೊಂದಷ್ಟು ಗೊಂದಲ ಮತ್ತು ಸಣ್ಣ ಗ್ರಾಹಕರಿಗೆ, ಅದರಲ್ಲೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ನಿಮಗೆ ಆತಂಕನೂ ಕೂಡ ಸೃಷ್ಟಿ ಆಗ್ತಾ ಇದೆ. ಇದರಲ್ಲಿ ಇರುವಂಥ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಈಗ ಗೊಂದಲ ಇರೋದೇನೆಂದರೆ ಅವರು ಸರಕು ಮಾರಾಟನೂ ಮಾಡಿಲ್ಲ, ಸೇವೆಯನ್ನು ಕೂಡ ಕೊಡ್ತಾ ಇಲ್ಲ, ಆದರೆ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದೀರಿ. ಅವ್ರು ಎಂಥವ್ರು ಅಂದರೆ ಚೀಟಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಇದು ಯಾವ ವ್ಯಾಪ್ತಿಗೆ ಬರುತ್ತೆ ಮೇಡಮ್? ಇವ್ರು ಏನು ಮಾಡಬೇಕು? ಮೊಟ್ಟ ಮೊದಲಿಗೆ ಒಂದು ಕ್ಲಾರಿಫಿಕೇಷನ್ ನೀಡ್ತೇನೆ. ನೋಟಿಸ್ ಕೊಡೋದನ್ನು ಅಂದರೆ ತೆರಿಗೆ ಇಷ್ಟು ಅಂತ ಹೇಳಿ ಕ್ವಾಂಟಿಫೈ ಮಾಡಿ ನೋಟಿಸ್ ಕೊಡೋದನ್ನು ನಾವು ಸುಮಾರು 1 ವಾರ ಹಿಂದೆಯೇ ನಿಲ್ಲಿಸಿದ್ದೇವೆ. ಇವಾಗ ನೀಡ್ತಾ ಇರೋದು ಕೇವಲ ಇಂಟಿಮೇಷನ್, ಒಂದು ಮಾಹಿತಿ ಏನಂದರೆ ನಿಮ್ಮ ವಹಿವಾಟು ಈ UPI ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಬಂದಿರುವಂಥದ್ದು ನಮ್ಮ ಗಮನಕ್ಕೆ 20 ಲಕ್ಷ ಮೀರಿದೆ ಅಥವಾ 40 ಲಕ್ಷ ಮೀರಿದೆ. ನೀವು ಸೇವೆಗಳನ್ನು ಸಪ್ಲೈ ಮಾಡ್ತಿರುವಾಗ 20 ಲಕ್ಷ ರೀಚ್ ಆದರೆ ತಲುಪಿದರೆ ನೀವು ನೋಂದಣಿ ಪಡ್ಕೊಳ್ಬೇಕಾಗಿದೆ. ಮತ್ತು 40 ಲಕ್ಷ ದಾಟಿದರೆ ಸರಕುಗಳಿರುವಾಗ ನೀವು ನೋಂದಣಿ ಪಡ್ಕೊಳ್ಬೇಕಾಗಿದೆ. ಸೊ ನೋಂದಣಿ ಪಡ್ಕೊಳ್ರಿ ಅನ್ನುವಂಥದ್ದು ಒಂದು ಮನವಿ ಹೋಗ್ತಾ ಇದೆ ಹೊರತು ಯಾವುದೇ ಥರದ ನೋಟಿಸ್ ನೀಡ್ತಾ ಇಲ್ಲ. ಹಾಗಾಗಿ ಈ ಆತಂಕ ಏನು 1 ವಾರದ ಹಿಂದೆ ಜನ ವ್ಯಕ್ತಪಡಿಸಿದ್ರು ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ರು, ಈಗ ಆ ಥರ ಯಾವ ವ್ಯಕ್ತಿಯಿಂದನೂ ನಾವು ನೋಡ್ತಾ ಇಲ್ಲ. ಹಿಂದಿನ ನೋಟಿಸಿಗೆ ಮಾತ್ರ ಅದಿರೋದು. ಇನ್ನು ಎರಡನೇ ವಿಷಯವಾಗಿ, ಕೇವಲ ಸರಕು ಅಥವಾ ಸೇವೆಗಳ ಮೇಲೆ ಮಾತ್ರ ಸರಕು ಮತ್ತು ಸೇವಾ ತೆರಿಗೆ ಅನ್ವಯ ಆಗ್ತದೆ. ಇದು ಸುಮಾರು ಸಾರಿ ನಾವು ಎಲ್ಲ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೇಳಿದ್ದೇವೆ. ಆದರೂ ಒಂದು ಭಯ ಜನರಲ್ಲಿ ಏನಂದರೆ, ನಾನು ಪಡ್ಕೊಂಡಿರುವಂಥ ಕೈ ಸಾಲ ಈ UPI ಟ್ರಾನ್ಸಾಕ್ಷನ್ನಲ್ಲಿನೇ ಬಂದಿರ್ಬೋದು, ಅಥವಾ ನಾವು ಚೀಟಿ ವ್ಯವಹಾರ ಮಾಡ್ಕೊಳ್ತೀವಿ. ವ್ಯಾಪಾರ ಮತ್ತು ವ್ಯವಹಾರ ಎರಡು ಬೇರೆ. ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡೋದ್ರೆ ಚಿಟ್ ಫಂಡ್ ಕಂಪನೀಸ್ ಎಲ್ಲ ಏನಿರ್ತಾವಲ್ಲ, ಅವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಅವರು ಚಾರ್ಜ್ ಮಾಡುವಂಥ ಒಂದು ಕಮಿಷನ್ ಅಥವಾ ಸರ್ವಿಸ್ ಏನಿರುತ್ತೆ ಅದರ ಮೇಲೆ GST ಕಟ್ಟಬೇಕಾಗತ್ತೆ. ಬಟ್ ನಮ್ಮ ಸ್ನೇಹಿತರಲ್ಲಿ ಈವನ್ ಕಿಟಿ ಪಾರ್ಟೀಸಲ್ಲೂ ಕೂಡ ಪ್ರತಿ ತಿಂಗಳು ಹಣ ಹಾಕ್ತಾ ಹೋಗ್ತಾರೆ. ಯಾರ್ದೋ ಹೆಸರಲ್ಲಿ ಚೀಟಿ ಎತ್ತಿದಾಗ ಅವರಿಗೆ ಆ ಹಣ ಹೋಗುತ್ತೆ. ದಿಸ್ ಇಸ್ ಓನ್ಲಿ ಕ್ಯಾಶ್. ಸೊ ಕ್ಯಾಶ್ ಮೇಲೆ ದೆರ್ ಈಸ್ ನೋ GST. ಹಾಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಪೇಮೆಂಟ್ ಮಾಡಿರ್ತಾರೆ ಮೇಡಮ್, ಸೊ ಅವ್ರೇನು ಮಾಡ್ತಾರೆ? ಈ ಕ್ಯಾಶ್ ಏನು ಜಮಾ ಮಾಡ್ತಾ ಇದ್ದಾರೋ ಅದನ್ನೆಲ್ಲ UPI ಮುಖಾಂತರನೇ ಮಾಡ್ತಾ ಇರ್ಬೋದು. ನಮಗೆ ಹೇಗೆ ಗೊತ್ತಾಗಬೇಕು? ಇವರ UPI ಟ್ರಾನ್ಸಾಕ್ಷನ್ 3 ಕೋಟಿ ಆಗಿದೆ ಅಂತ ನಾವು ಹೇಳಿದರೆ, ಅದರಲ್ಲಿ ಈ ಒಂದು ಚೀಟಿಗೆ ಸಂಬಂಧಪಟ್ಟಂತಹ ಅಮೌಂಟ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆ ವಿಷಯವನ್ನು ನಮಗೆ ತಿಳಿಸಿದರೆ ದಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ಸಿಡರ್ಡ್. ಬರೀ ಮಾಹಿತಿ ಸಾಕಾಗುತ್ತೆ ಮ್ಯಾಮ್? ಏನಾದರೂ ಒಂದಷ್ಟು ಪುರಾವೆ ದಾಖಲೆ ಕೊಡಬೇಕಾಗುತ್ತೆ? ಅಲ್ಲ, ಅವರು ಪುರಾವೆ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಈಗ ಚೀಟಿ ವ್ಯವಹಾರ ಅಂದಾಗ ಹೇಗೆ ಮಾಡ್ತಾರೆ ನೋಡಿ, ಪ್ರತಿ ತಿಂಗಳು ನಡೀತಾ ಇರುತ್ತೆ. ಯಾವುದೋ ಒಂದು ನಿರ್ದಿಷ್ಟ ದಿನಾಂಕದ ಒಳಗಡೆ ಎಲ್ಲರೂ ಜಮೆ ಮಾಡಬೇಕು. ಮತ್ತು ಆ ಗ್ರೂಪ್ನಲ್ಲಿರುವಂಥ ಒಂದು 10 ಜನನೋ 20 ಜನನೋ ಪ್ರತಿ ತಿಂಗಳು ಆ ಹೆಸರುಗಳು ರಿಪೀಟ್ ಆಗಬೇಕಾ? ಮಧ್ಯದಲ್ಲಿ ಯಾರು ಬಿಟ್ಟು ಹೋಗೋದು ಅಥವಾ ಒಂದೇ ಸಾರಿ ಹಾಕಿದ್ರು ಆಮೇಲೆ ಹಾಕಲೇ ಇಲ್ಲ, ಆ ಪ್ರಶ್ನೆ ಬರಲ್ಲ. 20 ಜನರ ಗುಂಪು, 15 ಜನರ ಗುಂಪು. ಸೊ ವಿ ವಿಲ್ ಸ್ಟಡಿ ದ ಟ್ರೆಂಡ್. ಹೇಳಿದ ತಕ್ಷಣ ಎಲ್ಲವನ್ನೂ ನಂಬೋದಕ್ಕಾಗಲ್ಲ. ಇದನ್ನು ಎಕ್ಸಾಮ್ಟ್ ಮಾಡ್ತೀವಿ ಅಂದಿದ ತಕ್ಷಣ ಎಲ್ಲರೂ ಅದೇ ನೆಪದಲ್ಲಿ ಬಂದುಬಿಟ್ಟು ಎಕ್ಸಾಮ್ಷನ್ ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ, ಹೌದಲ್ವಾ? ಸೊ ಇಫ್ ದ ವೆರಿಫಿಕೇಷನ್ ಈಸ್ ಡನ್, ಎಲ್ಲ ಸಾಧ್ಯವಾದಂತಹ ಡಾಕ್ಯುಮೆಂಟ್ಸು ಅಥವಾ ಏನೋ ದಾಖಲೆಗಳನ್ನು ಪರಿಶೀಲಿಸಿ, ಅಥವಾ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನಿಮ್ಮ ಫೋನ್ನಲ್ಲೇ ಸಿಗುತ್ತೆ, ನಾವು ಬೇರೆ ಎಲ್ಲೂ ಹೋಗೋದು ಬೇಕಿಲ್ಲ. ಅದನ್ನು ಪರಿಶೀಲಿಸಿ ನಾವು ಒಂದು ಆರ್ಡರ್ ಮಾಡೋ ಮುಂಚೆ ಅದನ್ನು ಪರಿಗಣಿಸಿನೇ ಆರ್ಡರ್ ಮಾಡುತ್ತೇವೆ. ಎಲ್ಲಿ ವಿನಾಯಿತಿ ಇರುತ್ತೆ ಅದರ ಮೇಲೆ ತೆರಿಗೆ ಹಾಕೋದಿಲ್ಲ. ಇಲ್ಲಿವರೆಗೂ ಮ್ಯಾಮ್ UPI ಟ್ರಾನ್ಸಾಕ್ಷನ್ ಹಿನ್ನೆಲೆಯಲ್ಲಿ ನೋಟಿಸ್ ಅಥವಾ ಈಗ ಮಾಹಿತಿಯನ್ನು ಕೊಡ್ತಾ ಇರೋದೇನೆಂದರೆ, ಒಂದು ಫೋನ್ಪೇ ಮತ್ತು ಎರಡನೇದು Paytm. ಇನ್ನುಳಿದಂಥ ಈ UPI ಆ್ಯಪ್ಗಳನ್ನು ಏನು ಅದನ್ನು ಡಾಟಾನು ಕೂಡ ತಾವು ತೆಗೆದುಕೊಂಡಿಲ್ಲ ಅನ್ನೋಂಥ ಮಾಹಿತಿ ಕೊಡ್ತಾ ಇದ್ದೀರಿ. ಸೊ ಮುಂದೆ ಹೇಗೆ ಮೇಡಮ್, ಈ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಇದು ಎರಡರದ್ದು. ಆದರೆ ಬೇರೆ ಡೇಟಾ ತೊಗೊಳ್ತಾ ಇಲ್ಲ ಅನ್ನೋದು ಅಥವಾ ತೊಗೊಳ್ತಾ ಇದ್ದೀರ ಅನ್ನೋದು ನನಗೆ ಇನ್ನೂ ಯಾವ ವಿಚಾರನೂ ಇಲ್ಲ. ಯಾಕಂದರೆ ಇದು ನಮ್ಮ ಕೇಂದ್ರ ಕಚೇರಿಯಲ್ಲಿರುವಂತಹ ಸೇವೆಗಳ ವಿಶ್ಲೇಷಣಾ ವಿಭಾಗ ಏನಿದೆ ಅಲ್ಲಿಂದ ಕೊಟ್ಟಿರುವಂಥ ಮಾಹಿತಿ. ಸೊ ನಮಗೆ ಕೇಂದ್ರ ಕಚೇರಿಯಿಂದ ಈ ಮಾಹಿತಿ ಬಂದರೆ ಮಾತ್ರ ನಾವು ಅದರ ಮೇಲೆ ಕೆಲಸ ಮಾಡ್ತೇವೆ.
ಬೇರೆ ಇನ್ನುಳಿದ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರಾ ಅಥವಾ ಪಡ್ಕೊಳ್ತೀವಾ ಇದ್ರ ಬಗ್ಗೆ ನನಗೆ ಯಾವ ಮಾಹಿತಿಯೂ ಇಲ್ಲ. ಇದು ಕೇಂದ್ರ ಕಚೇರಿಯಿಂದ ಮಾತ್ರ ಸಿಗ್ಬೋದು. ಓಕೆ, ಈಗ ವ್ಯಾಪಾರಿಗಳು ತಾವಾಗೆ ಬಂದು ಇಲ್ಲ ನಾವು ಈ ರೀತಿ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಬೇರೆ ಬೇರೆ ಆ್ಯಪ್ಗಳ ಮೂಲಕನೂ ಕೂಡ ಅಂಥೇಳಿ ಮಾಹಿತಿಯನ್ನು ಕೊಟ್ಟರೆ ಸೊ ಅದನ್ನು ತಾವು ರಿಸೀವ್ ಮಾಡ್ಕೋತೀರಾ ಮ್ಯಾಮ್? ಅಷ್ಟೊಂದು ಪ್ರಾಮಾಣಿಕತೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಆದರೆ ಯಾರಾದರೂ ಆ ಥರ ಬಂದರೆ ಮೇಡಮ್ ಇದಿಷ್ಟೇ ಅಲ್ಲ, ನನಗೆ ಇನ್ನೂ ಬೇರೆ ಮೂಲಗಳಿಂದ ಬಂದಿದೆ, ನನ್ನ ವ್ಯಾಪಾರದ ಒಂದು ಕಲೆಕ್ಷನ್ ಪೇಮೆಂಟ್ ಇಷ್ಟೊಂದು ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತಂದರೆ ಆವಾಗ ಡೆಫಿನೆಟ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ತೇವೆ ಇಫ್ ಹಿ ಈಸ್ ವಾಲಂಟಿಯರಿಂಗ್. ಇನ್ನೊಂದು ಹೇಳ್ತೇನೆ, ಇಲ್ಲಿವರೆಗೂ ನಾವು ಕಂಪಲ್ಸರಿ 20 ಲಕ್ಷ ಅಥವಾ 40 ಲಕ್ಷ ದಾಟಿದಾಗ ನೀವು ರಿಜಿಸ್ಟ್ರೇಷನ್ ತೊಗೊಳ್ಬೇಕು ಅಂತಾನೆ ಹೇಳ್ತಾ ಇದ್ವಿ. ಅದಲ್ಲದೆ ಕೆಲವರು ಕೇವಲ 5 ಲಕ್ಷ ವಾರ್ಷಿಕ ವಹಿವಾಟು ಇದ್ದರೂ ಕೂಡ ನನಗೆ ಬೇಕು GST ರಿಜಿಸ್ಟ್ರೇಷನ್ ಅಂತ ವಾಲಂಟರಿ ರಿಜಿಸ್ಟ್ರೇಷನ್ ತೊಗೊಂಡಿದ್ದಾರೆ. ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು ಸಿಗುತ್ತೆ ರೆಗ್ಯುಲರ್ ಸ್ಕೀಮಲ್ಲಿದ್ದರೆ, ಮತ್ತು ಅವರು ಟ್ಯಾಕ್ಸ್ ಕೂಡ ಕಟ್ತಾರೆ, ಆರಾಮಾಗಿದ್ದಾರೆ. ಈ ಥರ ನಾನು ಒಂದು ವೇಳೆ ರಿಜಿಸ್ಟ್ರೇಷನ್ ಪಡ್ಕೊಳ್ಳದೆ ಹೋದರೆ ನನ್ನ ಡಿಸ್ಟ್ರಿಬ್ಯೂಟರ್ ನನಗೆ ಮಾರಾಟ ಮಾಡೋದಿಲ್ವಂತೆ ಮೇಡಮ್, ಅದಕ್ಕೆ ನನಗೆ ರಿಜಿಸ್ಟ್ರೇಷನ್ ಬೇಕೇ ಬೇಕು. ಕೇವಲ 5 ಲಕ್ಷ ವಾರ್ಷಿಕ ಟರ್ನ್ ಓವರ್ ಅಂಥವ್ರು ತೊಗೊಂಡಿರೋಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ರಿಜಿಸ್ಟ್ರೇಷನ್ ತೊಗೊಳ್ಳದೇ ಇರೋದು ವಿದಿನ್ ದ ಥ್ರೆಶೋಲ್ಡ್ ಲಿಮಿಟ್ ಅಂತ ಇದ್ದಾಗ ಅವರ ಇಚ್ಛೆ. ಬಟ್ ಥ್ರೆಶೋಲ್ಡ್ ಲಿಮಿಟ್ ರೀಚ್ ಆಗಿದ ತಕ್ಷಣ ಅವರು ನೋಂದಣಿ ಪಡ್ಕೊಳ್ಬೇಕಾಗ್ತದೆ. ಸೊ ಇದಿಷ್ಟು ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರು ಮೀರಾ ಸುರೇಶ್ ಪಂಡಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.